ನಮಸ್ಕಾರ. ಇವತ್ತೇನು ನೇಮಗಲ್ಲು ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 2 ಬೆಟ್ಟಸ್ಪುರ ಕ್ರಷರ್ ಏನಿದೆ ಅಲ್ಲಿ RS ರ್ಯಾಕ್ ಸ್ಟ್ಯಾಂಡ್ ಏನು ಒಂದು ಕ್ರಷರ್ ಇದೆ. ಆ ಕ್ರಷರಲ್ಲಿ ದಿನಾಂಕ 5/7/2026 ಭಾನುವಾರ ರಾತ್ರಿ 8ರಿಂದ 9 ಗಂಟೆ ಸುಮಾರು ಅಂತ ಅನಿಸುತ್ತೆ ನಮಗೆ ಬಂದಿರತಕ್ಕಂಥ ಮಾಹಿತಿ. ಸುಮಾರು ಮೇಲೆ ಒಂದು 30-40 ಅಡಿ ಆಳ ಅಂತೇಳಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಆದರೆ ಸುಮಾರು 100 ಅಡಿ ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಆದರೆ ಮೇಲಿಂದ ಹೋಗಿ ನೈಟು ದಾರಿ ಬಿದ್ದಿರೋದ್ರಿಂದ ಪಶ್ಚಿಮ ಬಂಗಾಳದ ಏನು ಆ ಕಾರ್ಮಿಕ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಕಾರ್ಮಿಕ ಮೃತಪಟ್ಟಿರ್ತಾನೆ. ಅವನು ಯಾರೋ ಪಾಪ ಏನೋ ಗೊತ್ತಿಲ್ಲ. ಅವನು ಕೂಡ ನಮ್ಮ ಅಣ್ತಮ್ಮನೆ ಅಂತ ಭಾವಿಸಿ ನಾವು ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಿ, ಆ ನೊಂದ ಕುಟುಂಬಕ್ಕೆ ಅನ್ಯಾಯ ಮಾಡಬಾರ್ದು ಅಂತೇಳಿ ನಾವು ಈ ಒಂದು ಹೋರಾಟನ ಕೈಗೆತ್ತಿಕೊಂಡು ಇವತ್ತು ಒಂದು ಮನವಿ ಕೊಡೋದಕ್ಕೆ ಠಾಣೆಯಲ್ಲಿ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತಂದರೆ ಇದು ನೈಟು ಕೆಲಸ ಮಾಡಿಸೋದಂಥದ್ದು ಕಾನೂನು ಬಾಹಿರ ಕಾರ್ಮಿಕರ ಕೈಯಿಂದ. ಅದರಲ್ಲೂ ಕೂಡ ಮೇಲೆ ಲಾರಿಗಳಲ್ಲಿ ಹೋಗಿ ಮಾಡಿಸೋಂಥದ್ದು ಕೂಡ ಕಾನೂನು ಬಾಹಿರ. ಮೇಲೆಯಿಂದ ಕೆಳಗಡೆ ಬಿದ್ದಾಗ ಅದು ಭಾನುವಾರ ಬೇರೆ. ಇದೆಲ್ಲ ಕೂಡ ನೋಡಿ ವ್ಯವಸ್ಥಿತವಾಗಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಅನ್ನೋದು ನಮ್ಮ ಆರೋಪ. ಅದು ಸತ್ಯಾಸತ್ಯತೆ ಈಚೆ ಬರಬೇಕು. ಇವತ್ತೇನೋ ಅವನ ಮಾಲೀಕ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅಥವಾ ಯಾರೋ ದೂರು ಕೊಟ್ಟಿದ್ದಾರೆ, ದೂರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಈ ಇನ್ವೆಸ್ಟಿಗೇಷನ್ ಆಫೀಸರ್ ವೇಮಗಲ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ BP ಮಂಜು ಸರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇವರು ಒಂದು ಸುಮೋಟೋ ದಾಖಲಿಸ್ಕೊಬೋದಾಗಿತ್ತು. ಯಾಕಂತಂದರೆ ಯಾರೋ ಬಂದು ಏನೋ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ಬಿಟ್ಟು FIR ಮಾಡೋಂಥ ಇದು ಕೂಡ ಇಲ್ಲ. ಅದು ಮಾಡಿದ್ರು ಕೂಡ ಇವರು ಒಂದು ವಾಸ್ತವಾಂಶ ಪರಿಶೀಲನೆ ಮಾಡಿ ಏನು ಅನ್ನೋದನ್ನು ಮಾಡಬೇಕಾಗಿತ್ತು. ಆದರೂ ತರಾತುರಿನಲ್ಲಿ ಇವರು ಆಕ್ಸಿಡೆಂಟ್ ಅಂತ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಆಮೇಲೆ ನಾವು ಏನನ್ನೋದನ್ನು ವಾಸ್ತವಾಂಶ ಶಾರ್ಟ್ ಶೀಟ್ ಹಾಕ್ತೀವಿ ಅನ್ನೋದನ್ನು ಹೇಳೋಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಖಂಡಿಸ್ತಾ ಇರೋಂಥದ್ದು ವಿಚಾರ ಇದು. ಇವತ್ತು ನಾವೆಲ್ಲ ಒಂದು ಮನವಿ ಕೊಡೋಕೆ ಬಂದಿದ್ದೀವಿ. ಅರ್ಜೆಂಟಲ್ಲೇ ಹೋಗಬೇಕು ಅಂತೇಳಿ ಹೊರಟರು. ಸೌಜನ್ಯಕ್ಕಾದರೂ ಏನು ವಿಚಾರ ಎತ್ತ ಅಂತೇಳಿ ಒಂದು ನಿಮಿಷ ಕೂತ್ಕೊಂಡು ಮಾತಾಡಬೇಕಾಗಿತ್ತು. ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರೋವರೆಗೂ ಕೂಡ ನಾವು ಕಾಯ್ತೀವಿ ಠಾಣೆ ಮುಂದೆ. ನಮಗೇನು ಬೇಜಾರಿಲ್ಲ. ಯಾರಿಗೋ ಒಬ್ರಿಗೆ ಒಳ್ಳೇದಾಗ್ತದೆ ಅಂತಂದರೆ ನಾವು ಕಾಯೋದ್ರಲ್ಲಿ ತಪ್ಪಿಲ್ಲ, ನಾವು ಕಾಯ್ತೀವಿ. ಯಾಕಂದರೆ ಆ ಪಶ್ಚಿಮ ಬಂಗಾಳದ ಆ ಕುಟುಂಬ ಎಷ್ಟು ನೊಂದಿದೆಯೋ ಪಾಪ, ಆ ಕುಟುಂಬ ಒಬ್ಬ ಯಜಮಾನನ ಕಳ್ಕೊಂಡು ಅದು ಎಷ್ಟು ಅನಾಥವಾಗಿದೆಯೋ ಅದನ್ನೆಲ್ಲ ನಾವು ನೀವು ತರಾತುರಿನಲ್ಲಿ ಆಕ್ಸಿಡೆಂಟ್ ಅಂತ ಮಾಡಿ ಈಗ ಆ ಕುಟುಂಬ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಆ ಕುಟುಂಬದವ್ರು ಯಾರಾದರೂ ಇರಬೇಕಾಗಿತ್ತು. ಯಾಕಂದರೆ ವಾಸ್ತವಾಂಶ ಕುಟುಂಬಕ್ಕೆ ತಿಳಿಸ್ಬೇಕಾಗಿತ್ತು. ಮಾಡಿದವರು ಇಲ್ವ ಎಲ್ಲವನ್ನ ಕೇಳೋದಕ್ಕೆ ನಾವು ಈ ಠಾಣೆ ಬಳಿ ಬಂದಿರತಕ್ಕಂಥದ್ದು. ಇವೆಲ್ಲ ವಾಸ್ತವಾಂಶ ಠಾಣಾಧಿಕಾರಿಗಳು ಬಂದ ಮೇಲೆ ಅವ್ರು ಕೊಟ್ಟ ಮೇಲೆ ವಾಸ್ತವಾಂಶ ನಮ್ಗೆ ಗೊತ್ತಾಗ್ತದೆ. ಈಗ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಗೊತ್ತಿರ್ತಕ್ಕಂಥ ವಿಚಾರ ಆಕ್ಸಿಡೆಂಟ್ ಅಂತ ಮಾಡಿರ್ತಕ್ಕಂಥ ಕ್ರಷರಲ್ಲಿ ಆಕ್ಸಿಡೆಂಟು. ಈ ಹಿಂದೆ ಕೂಡ ತಲಗೊಂಡಲ್ಲಿ ಒಂದು ಕೇಸ್ ಆಯಿತು. ಲಾರಿ ಕೆಳಗಡೆ ಸಿಕ್ಕಿ ಆಕ್ಸಿಡೆಂಟ್ ಅಂತೇಳಿ ಬಿಂಸಕ್ಕೆ ಹೋದ್ರು. ಅದು ಬಂಡೆ ಬಿದ್ದು ಸತ್ತಿದ್ದಂಥದ್ದು. ಇವಾಗ ನೋಡಿದರೆ ಸುಮಾರು ಘಟನೆಗಳು ಈ ಕ್ರಷರಲ್ಲಿ ನಡೀತಾನೇ ಇದೆ. ಆದರೂ ಕೂಡ ಯಾಕೋ ಅಧಿಕಾರಿಗಳು ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಕಂದಾಯ ಇಲಾಖೆ ಇರ್ಬೋದು, ಇವತ್ತು ಜಿಲ್ಲಾಡಳಿತ ಇವೆಲ್ಲ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಆ ಜೀವಕ್ಕೆ ಒಂದು ಬೆಲೆ ಇಲ್ವಾ? ಯಾಕೆ ಏನು ಅಲ್ಲಿ ಆ ಒಂದು ಕ್ರಷರ್ ಮಾಲೀಕ ಏನು ನಿಯಮಗಳನ್ನ ಪಾಲನೆ ಮಾಡಿದ್ದಾನೆ, ಕರೆಕ್ಟಾಗಿ ನಿಯಮಗಳನ್ನ ಸರ್ಕಾರದ ಗೈಡ್ಲೈನ್ಸ್ನ ಪಾಲನೆ ಮಾಡಿದ್ದಾನೆ ಏನು ಇವೆಲ್ಲ ಕೂಡ ಪರಿಶೀಲನೆ ಮಾಡಿ ಆ ಒಂದು ಕ್ರಷರ್ ಮಾಲೀಕನ ಮೇಲೆ ಕೇಸ್ ದಾಖಲಿಸಬೇಕಾಗಿತ್ತು. ಅದು ಬಿಟ್ಟು ಇವತ್ತು ಆಕ್ಸಿಡೆಂಟ್ ಅಂತ ಮಾಡಿರ್ತಕ್ಕಂಥದ್ದನ್ನು ನಾವು ಎಷ್ಟು ಮಾತ್ರ ಸರಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇವತ್ತು ವಾಸ್ತವಾಂಶ ತನಿಖೆ ಮಾಡಬೇಕು. ಅದು ನ್ಯಾಚುರಲ್ ಆಗಿ ಆಕ್ಸಿಡೆಂಟಾ ಅಥವಾ ಆ ಮೇಲೆಯಿಂದ ಕಂದಕಕ್ಕೆ ಏನು ಒಂದು ಕ್ರಷರ್ನ ನಿಯಮಾವಳಿಗಳು ಕಾನೂನು ಬಾಹಿರವಾಗಿದ್ದು ಮೇಲಿನಿಂದ ಬಿದ್ದು ಆ ಮೃತಪಟ್ಟನ ಇವೆಲ್ಲ ಕೂಡ ಸತ್ಯಾಸತ್ಯತೆ ಹೊರಬರಬೇಕು. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಇಲ್ಲೇ ಒಳಗಡೆ ಮುಚ್ಚೋಗೋದಕ್ಕೆ ನಾವು ಬಿಡೋದಿಲ್ಲ. ಅದನ್ನು ಈಚೆ ತೊಗೊಂಬರ್ತೀವಿ. ಇದು ತನಿಖೆ ಆಗೋವರೆಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ SP ಮೇಡಮ್ ಅವ್ರಿಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಿರ್ಬೋದು, ಮತ್ತು ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅಣ್ಣರಿರ್ಬೋದು, ಈ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರಿಗಿರ್ಬೋದು, MLC ಅನಿಲ್ ಅಣ್ಣವ್ರಿಗಿರ್ಬೋದು, ಮತ್ತು ನಮ್ಮ ಈ ಭಾಗದ ಅಭಿವೃದ್ಧಿ ಅಧಿಕಾರರಾದಂಥ ನಮ್ಮ MLC VR ಸುದರ್ಶನ್ ಸಾಹೇಬರು ಇರ್ಬೋದು, ಇವರೆಲ್ಲರ ಗಮನಕ್ಕೂ ನಾವು ತಗೊಂಬರ್ತೀವಿ. ಯಾಕೆಂತಂದರೆ ಅವರು ಕೂಡ ಹಿರಿಯ ಭಾಗದಲ್ಲಿರೋದ್ರಿಂದ ವಾಸ್ತವಾಂಶ ಏನು, ಸತ್ಯಾಸತ್ಯತೆ ಏನು, ಏನು ನಡೀತಾ ಇದೆ ಠಾಣೆಯಲ್ಲಿ
ಠಾಣಾ ವ್ಯಾಪ್ತಿಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅವ್ರ ಗಮನಕ್ಕೆ ತರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡೋ ಮಾತೇ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾವು. ಅದ್ರ ಜೊತೆಗೆ ಠಾಣಾಧಿಕಾರಿಗಳು ಬಂದ ಮೇಲೆ ಹೆಚ್ಚಿನ ಮಾಹಿತಿ ನಮ್ಗೆ ಸಿಗ್ತದೆ ಏನು ವಾಸ್ತವಾಂಶ ಏನಂತ, ನಂತರ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.